ಅಡುಗೆಗೆ ರುಚಿ ಎಲ್ಲಿಂದ ಬರುತ್ತದೆ? ಅಡುಗೆ ರುಚಿಯಾಗಿ ಮಾಡ್ಕೊಂಡು ತಿನ್ನಬೇಕು. ರುಚಿಕರವಾದ ಅಡುಗೆ ಎಲ್ಲಿಂದ ಬರುತ್ತದೆ ತಿಳ್ಕೊಳ್ಳೋಣ ಇವತ್ತು. ಚೆನ್ನಾಗಿ ಅಡುಗೆ ಮಾಡುವವರ ಕೈಯಿಂದ ತಿನ್ನಬೇಕು. ಉದಾಹರಣೆಗೆ, ನಮ್ಮ ತಾಯಿಯವರು ತುಂಬ ರುಚಿಕರವಾಗಿ ಅಡುಗೆ ಮಾಡುತ್ತಾರೆ. ಅವರ ಕೈಯಿಂದ ಊಟ ಮಾಡಿದ ನಂತರ ನನಗೆ ಇನ್ನು ಎಲ್ಲೂ ಊಟ ಮಾಡಬೇಕನ್ನಿಸೋದಿಲ್ಲ. ಅಂದರೆ ಆ ಊಟದಲ್ಲಿ ಅಷ್ಟು ರುಚಿ ಇರುತ್ತಿತ್ತು. ಆ ರುಚಿ ಅನ್ನೋದು ಆತ್ಮಕ್ಕೆ ಸಿಗುತ್ತದೆ. ಆಹಾರ, ಆ ಊಟ ಅನ್ನೋದು ದೇಹಕ್ಕೆ ಸೇರುತ್ತದೆ. ನಾವು ಈ ದೇಹ ಪ್ಲಸ್ ಆತ್ಮ. ಹೊಟ್ಟೆಗೆ ರುಚಿ ಬೇಕಾಗಿಲ್ಲ, ಸ್ವಲ್ಪ ಊಟ ಬೇಕು ಅಷ್ಟೇ. ಅದಕ್ಕೆ ಅದು ಎಂಥದ್ದಾದರೂ ಪರವಾಗಿಲ್ಲ. ಆದರೆ ಆತ್ಮಕ್ಕೆ ಹಾಗಲ್ಲ. ಆತ್ಮಕ್ಕೆ ರುಚಿ ಬೇಕು. ನಾವು ಈ ಶರೀರ ಪ್ಲಸ್ ಆತ್ಮ, ಅಂದರೆ ಇದು ಜೀವಾತ್ಮ. ರುಚಿಕರವಾದ ಆಹಾರ ಸಿಕ್ಕಾಗ ಮಾತ್ರ ಆ ಆತ್ಮಕ್ಕೆ ತೃಪ್ತಿ ಅನ್ನೋದು ಸಿಗತ್ತೆ. ಇಲ್ಲಾಂದರೆ ಆತ್ಮಕ್ಕೆ ತೃಪ್ತಿ ಸಿಗಲ್ಲ. ಶರೀರದ ಹಸಿವು ನೀಗಬೇಕು, ಆತ್ಮದ ಹಸಿವೂ ನೀಗಬೇಕು. ಕೇವಲ ಹೊಟ್ಟೆಯ ಹಸಿವು ಮಾತ್ರ ನೋಡಿಕೊಂಡ್ರೆ ಆತ್ಮದ ಹಸಿವೆ ನೀಗುವುದಿಲ್ಲ, ಆತ್ಮಕ್ಕೆ ತೃಪ್ತಿ ಸಿಗುವುದಿಲ್ಲ. ನಾವು ಊಟ ಮಾಡುತ್ತಿದ್ದರೆ ಆತ್ಮದ ಹಸಿವು ನೀಗಬೇಕು ಎಂದರೆ ಅಷ್ಟು ರುಚಿಕರವಾದ ಊಟ ಬೇಕು. ಅಂದರೆ ಯಾರು ಮಾಡಿದರೆ ಅಷ್ಟು ರುಚಿಕರವಾಗಿ ಆಗುತ್ತದೆ ಅವರು ಮಾಡಬೇಕು. ಯಾರು ಅಡುಗೆ ಮಾಡಿದರೆ ಅಷ್ಟು ರುಚಿಕರವಾಗಿ ಆಗುತ್ತದೋ ಅವರು ಅಡುಗೆ ಮಾಡಬೇಕು. ಉದಾಹರಣೆಗೆ, ಮಾಂಸಾಹಾರಿಗಳು ಸಸ್ಯಾಹಾರಿಗಳಾಗಿ ಈಗ ಬದಲಾಗಿ ಅಡುಗೆ ಮಾಡ್ತಾ ಇದ್ದರೆ ಅದರಲ್ಲಿ ರುಚಿ ಏನೂ ಇರುವುದಿಲ್ಲ. ಹುಟ್ಟಿದಾಗಿಂದ ಸಸ್ಯಾಹಾರಿಗಳಾಗಿರುವವರು ಅಡುಗೆ ಮಾಡಿದರೆ ತುಂಬ ರುಚಿಕರವಾಗಿ ಇರುತ್ತದೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ನಾನೇನು ನೋಡಿದ್ದೀನಿ ಅಂದರೆ, ಮಾಂಸಾಹಾರ ಬಿಟ್ಟು ಕೆಲವು ವರ್ಷಗಳ ಆದ ನಂತರ ಅವರ ಕೈಯಿಂದ ರುಚಿ ಬರುತ್ತದೆ. ಶಾಕಾಹಾರಿಗಳೇ ಅಡುಗೆ ಮಾಡಬೇಕು. ಇಬ್ಬರು ಶಾಕಾಹಾರಿಗಳಿದ್ದರೆ ಒಬ್ಬರು ಶಾಕಾಹಾರಿ, ಇನ್ನೊಬ್ಬರು ಶಾಕಾಹಾರಿ ಪ್ಲಸ್ ಅವರು ಒಳ್ಳೆ ಧ್ಯಾನಿ ಕೂಡ. ಅವರು ಮಾಡಿರುವ ಅಡುಗೆ ತುಂಬ ರುಚಿಕರವಾಗಿರುತ್ತೆ. ಶಾಕಾಹಾರಿ ಪ್ಲಸ್ ಧ್ಯಾನಿ, ಹಾಗೆಯೇ ಅವರು ಆತ್ಮಜ್ಞಾನಿ ಅಥವಾ ಎಲ್ಲರಿಗೂ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶದಿಂದ ಇರುವವರು, ಪ್ರೀತಿಯಿಂದ ಬಡಿಸುವವರು, ಪ್ರೀತಿಯಿಂದ ಅಡುಗೆ ಮಾಡುವವರು ಇದರಿಂದ ಆ ರುಚಿ ಅನ್ನೋದು ಬರುತ್ತದೆ ಮಾಸ್ಟರ್ಸ್. ಅವರು ಅಡುಗೆ ಮಾಡಿದಾಗ ಆ ಅಂದರೆ ಯೋಗಿಗಳು, ಧ್ಯಾನಿಗಳು, ಆತ್ಮಜ್ಞಾನಿಗಳು ಅಡುಗೆ ಮಾಡಿದರೆ ಅದರಲ್ಲಿ ರುಚಿ ಇರುತ್ತದೆ, ನೋಡೋದಕ್ಕೂ ಚೆನ್ನಾಗಿರುತ್ತದೆ, ತುಂಬ ಎನರ್ಜಿ, ಶಕ್ತಿ ಇರುತ್ತದೆ ಅದರಲ್ಲಿ. ಹಾಗಾಗಿ ಇಂತಹವರು ಅಡುಗೆ ಮಾಡಬೇಕು. ಮಾಡಿರುವ ಅಡುಗೆ ನಮಗೆ ಯಾವಾಗಲೂ ಸಿಗದೇ ಇರ್ಬೋದು, ಆದರೆ ಸಿಕ್ಕಾಗ ಮಾತ್ರ ನಾವು ಅದ್ಭುತವಾಗಿ ತಿಂದು ಅದನ್ನು, ಆ ರುಚಿಯನ್ನು, ಶಕ್ತಿಯನ್ನು ಎಂಜಾಯ್ ಮಾಡಬೇಕು. ಅದಕ್ಕೆ ಎಲ್ಲಿ ಹೋಗಿದ್ರೂ ಕೂಡ ನಾನು ಅಡುಗೆ ಮಾಡಿ ಕೊಡ್ತೀನಿ. ಯಾವ ಮನೆಗೆ ಹೋಗಿದ್ರೂ ನಾನೇ ಅಡುಗೆ ಮಾಡ್ತೀನಿ. ಯಾಕಂದರೆ ನಾನು ಅಡುಗೆ ಮಾಡಿದರೆ ಅದರಲ್ಲಿ ತುಂಬ ಶಕ್ತಿ, ರುಚಿ, ಎನರ್ಜಿ ಎಲ್ಲವೂ ಸಿಗುತ್ತೆ. ಅದರಲ್ಲಿ ನಾನು ಮಾಡುವುದರಲ್ಲಿ ಅಷ್ಟು ದೊಡ್ಡ ಟೆಕ್ನಾಲಜಿ ಏನು ಇರುವುದಿಲ್ಲ. ಒಂದು ಆಲೂಗಡ್ಡೆ ಕೆಲವು ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದಕ್ಕೆ ಅರಿಶಿಣ, ಉಪ್ಪು, ಖಾರದ ಪುಡಿ ಹಾಕ್ತೀನಿ ಅಷ್ಟೇ. ಆದರೆ ತುಂಬ ರುಚಿಕರವಾಗಿ ಆಗುತ್ತೆ. ಯಾಕಂದರೆ ನಾನೊಬ್ಬ ಆತ್ಮಜ್ಞಾನಿ, ಎಲ್ಲರಿಗೂ ಮಾಡಿ ಕೊಡಬೇಕು ಅನ್ನೋ ಉದ್ದೇಶ ಇರುವವನು. ಹಾಗಾಗಿ ಅದು ಅಷ್ಟು ರುಚಿಕರವಾಗಿ ಬರುತ್ತದೆ. ಧನ್ಯವಾದಗಳು ಮಾಸ್ಟರ್ಸ್.